ಹಾಯ್ ಎವ್ರಿವನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಎಲೆಕೋಸು ಬಳಸ್ಕೊಂಡು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದೇನಿದು ಎಲೆಕೋಸು ಬಳಸ್ಕೊಂಡು ಉಪ್ಸಾರು ಮಾಡ್ಬೋದಾ ಅಂತ ಸರ್ಪ್ರೈಸ್ ಆಗಬೇಡಿ. ಒಂದು ಸಲ ನಾನು ಹೇಳ್ಕೊಡೋ ಥರ ಮಾಡಿ, ಖಂಡಿತ ನೀವು ಎಲೆಕೋಸು ಉಪ್ಸಾರಿಗೆ ಫ್ಯಾನ್ ಆಗಿಬಿಡ್ತೀರ. ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಆ್ಯಂಡ್ ಇದೇ ವಿಡಿಯೋದಲ್ಲಿ ನಾನು ಇನ್ನೊಂದು ಥರ ಉಪ್ಸಾರು ಖಾರ ಮಾಡೋದನ್ನು ತೋರಿಸಿದ್ದೀನಿ, ನೋಡ್ಕೊಳ್ಳಿ. ಬಿಗಿನಿಂಗಲ್ಲೇ ಆ್ಯಡ್ ಮಾಡಿರ್ತೀನಿ ವಿಡಿಯೋನ. ಉಪ್ಸಾರು ಖಾರ ಮಾಡೋಕ್ಕೆ ಮೊದಲು ನಾವು ಒಣಮೆಣ್ಸಿನ್ಕಾಯಿನ ಹುರ್ಕೊಂಡು ತೊಗೋಬೇಕು. ಜೊತೆಗೆ ಸ್ವಲ್ಪ ಹುಣಸೆಹಣ್ಣು, ಮೆಣಸು, ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ತೆಂಗಿನಕಾಯಿ, ಎರಡೆರಡು ಕಡ್ಡಿ ಕೊತ್ತಂಬರಿ ಸೊಪ್ಪು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಉಪ್ಸಾರು ಖಾರನೂ ತುಂಬ ವೆರೈಟೀಸಲ್ಲಿ ಮಾಡ್ಬೋದು. ಯಾವ ಥರ ಮಾಡಿದ್ರೂ ಉಪ್ಸಾರು ಖಾರ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನಾನು ಪ್ರೀವಿಯಸ್ಲಿನೂ ಒಂದು ಮೆಥಡಲ್ಲಿ ಹಾಕಿದ್ದೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಬೇರೆ ಥರನೂ ಹಾಕ್ತಾ ಹೋಗ್ತೀನಿ. ಇದು ವೆರಿ ಸಿಂಪಲ್ ಮೆಥಡು ಉಪ್ಸಾರು ಖಾರ, ಆ್ಯಂಡ್ ತುಂಬ ರುಚಿಯಾಗಿರುತ್ತೆ. ಅದನ್ನು ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು, ಹೀಗೆ ಸ್ವಲ್ಪ ತರ್ತರಿಯಾಗಿ ರುಬ್ಕೊಂಡಿರೋದು ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬೋದು. ಬನ್ನಿ ಹಾಗಿದ್ರೆ ಈಗ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಅದನ್ನು ಎಲೆಕೋಸು ಬಳಸ್ಕೊಂಡು. ಮೊದಲಿಗೆ ನಾನಿಲ್ಲಿ ಒಂದು ಎಲೆಕೋಸಲ್ಲಿ ಬರೀ ಕಾಲು ಭಾಗ ಮಾತ್ರ ತೊಗೊಂಡು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ ಬೇಳೆ, 2 ಟೊಮ್ಯಾಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಐಟಮ್ಸ್ ಬೇಕಾಗಿರೋದು. ಈ ಉಪ್ಸಾರು ಮಾಡೋದು ಎಷ್ಟು ಸಿಂಪಲ್ ಅಂತ ಅಂದರೆ, ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಗ್ಬಿಟ್ರೆ ಕ್ಯಾಬೇಜ್ ಇದ್ದಾಗೆಲ್ಲ ನೀವು ಇದೇ ಉಪ್ಸಾರು ಮಾಡ್ತೀರಾ. ನಾವಿಲ್ಲಿ ತೆಕ್ಕೊಂಡಂಥ ಕ್ಯಾಬೇಜು ಮತ್ತು ಬೇಳೆನ ನೀಟಾಗಿ ವಾಶ್ ಮಾಡಿ ತೊಗೋಬೇಕು. ಆ್ಯಂಡ್ ಸುಮಾರು ಜನ ನಾನು ನೋಡಿದ್ದೀನಿ ಬೇಳೆನ ವಾಶ್ ಮಾಡ್ದಲೇ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಬೇಳೆನ ತೊಳೆದೇ ಯಾವುದೇ ರೆಸಿಪಿಗೂ ಬಳಸಬೇಡಿ. ಬರೀ ತೊಳೆಯೋದಷ್ಟೇ ಅಲ್ಲ, ತೊಳೆದ್ಬಿಟ್ಟು ಒಂದು 5 ನಿಮಿಷ ನೀರಲ್ಲಿ ನೆನೆಸ್ಬಿಟ್ಟು ಆಮೇಲೆ ಯಾವುದೇ ರೆಸಿಪಿಗಾದರೂ ಬೇಳೆನ ಬಳಸಬೇಕಾಗುತ್ತೆ. ಆ್ಯಂಡ್ ಅದು ತುಂಬ ರುಚಿಯಾಗುತ್ತೆ, ಬೇಗನೂ ಬೇಯುತ್ತೆ ಅಂತ ಹೇಳ್ಬೋದು. ಸೊ ನಾನಿಲ್ಲಿ ನೋಡ್ತಾ ಇದ್ದೀರಾ ಕ್ಯಾಬೇಜು ಮತ್ತು ಬೇಳೆ, ತೊಗೊಂಡಂಥ 2 ಟೊಮ್ಯಾಟೊ, ಆ್ಯಂಡ್ ಅದಕ್ಕೆ ನಿಮಗೆ ಉಪ್ಸಾರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರನ್ನ ಸೇರಿಸ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಉಪ್ಸಾರು ಖಾರದ ನೀರಂತ ಅದನ್ನು ಸೇರಿಸ್ಕೋಬೇಕು. ಉಪ್ಸಾರು ಖಾರದ ನೀರಂದರೆ ಏನಿಲ್ಲ, ನಾವು ಯಾವ ಜಾರಲ್ಲಿ ಉಪ್ಸಾರನ್ನ ಖಾರನ ರುಬ್ಕೊಂಡಿರ್ತೀವೋ ಅದನ್ನು ಖಾರನ ಸಪ್ರೇಟ್ ತೊಗೊಬಿಟ್ಟು ಇನ್ನು ಸ್ವಲ್ಪ ಲೆಫ್ಟ್ ಓವರ್ ಖಾರ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ಕೊಳ್ಳೋದಷ್ಟೇ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ವಿಜಿಲ್ ಕೂಗಿಸ್ಬೇಕಾಗತ್ತೆ, ಲಿಡ್ ಕ್ಲೋಸ್ ಮಾಡಿಬಿಟ್ಟು. ಇವಾಗ ವಿಜಿಲ್ ತಣ್ಣಗಾದ್ಮೇಲೆ ಕುಕ್ಕರ್ ಲಿಡ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಒಂದೇ ವಿಜಿಲ್ಗೆ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ. ಎಲೆಕೋಸು ಮತ್ತು ಬೇಳೆ, ಟೊಮ್ಯಾಟೊ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೋಡ್ತಾ ಇದ್ದೀರಾ ನೀವು. ಇವಾಗ ಇದರಲ್ಲಿ ಹಾಕಿರುವಂಥ ಟೊಮ್ಯಾಟೋಸ್ನ ಸಪ್ರೇಟ್ ತೆಕ್ಕೊಂಬಿಟ್ಟು ಸ್ವಲ್ಪ ಮ್ಯಾಶ್ ಮಾಡಿ ಆ್ಯಡ್ ಮಾಡ್ಕೋಬೇಕು. ಸೊ ದಟ್ ಅವಾಗ ಅದರದ್ದು ಹುಳಿ ಅಂಶ ಎಲ್ಲ ಚೆನ್ನಾಗಿ ಉಪ್ಸಾರಿಗೆ ಇಳಿಯುತ್ತೆ ಅಂತ ಅಷ್ಟೇ. ಈ ಥರ ಟೊಮ್ಯಾಟೊ ಆ್ಯಡ್ ಮಾಡಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ಕುದಿ ಕುದಿಸ್ಕೋಬೇಕು. 2 ಕುದಿ ಬಂದ ಮೇಲೆ ನಾವು ಈಗ ಪಲ್ಯ ಮಾಡೋಕ್ಕೋಸ್ಕರ ಬೇಳೆ ಮತ್ತು ಎಲೆಕೋಸನ್ನ ಸಪ್ರೇಟಾಗಿ ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ಸೋರು ಹಾಕ್ಕೊಂಡು ಇಟ್ಕೋಬೇಕು ನೋಡಿ ಈ ಥರ. ಅದಾದಮೇಲೆ ಒಂದು ಸ್ಟವಲ್ಲಿ ಉಪ್ಸಾರನ್ನ ಒಂದು 2 ಕುದಿಯೋಕ್ಕೆ ಇಟ್ಕೋಬೇಕು. ಪಕ್ಕದ ಸ್ಟವ್ವಲ್ಲಿ ಪಲ್ಯ ಮಾಡ್ಕೋಬೇಕು, ಕ್ಯಾಬೇಜ್ ಪಲ್ಯನ. ಕ್ಯಾಬೇಜ್ ಪಲ್ಯ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂದರೆ, 1 ಈರುಳ್ಳಿ ಮೀಡಿಯಮ್ಮಾಗಿ ಕಟ್ ಮಾಡಿ ಇಟ್ಕೋಬೇಕು. ಜೊತೆಗೆ ಒಣಮೆಣ್ಸಿನ್ಕಾಯಿ ಮತ್ತು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋ ತೊಗೊಳ್ಳಿ, ಸ್ವಲ್ಪ ಜಾಸ್ತಿ ತೊಗೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪು, ಇಷ್ಟೇ ಸಾಕಾಗುತ್ತೆ. ಆ್ಯಂಡ್ ಸ್ವಲ್ಪ ಎಣ್ಣೆ ಒಗ್ಗರಣೆಗೋಸ್ಕರ. ನಾನಿಲ್ಲೊಂದು ಕಡಾಯಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ. ನಾನು 4 ಒಣಮೆಣ್ಸಿನ್ಕಾಯಿನ ಮುರಿದಾಕೋದ್ರಿಂದ ಪಲ್ಯದ ರುಚಿ ಚೆನ್ನಾಗಾಗುತ್ತೆ, ತುಂಬ ಘಮ್ ಅಂತ ಒಂದು ಫ್ಲೇವರ್ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ಒಣಮೆಣ್ಸಿನ್ಕಾಯಿ ಮಿಸ್ ಮಾಡ್ದೇ ಹಾಕ್ಕೊಳ್ಳಿ. ಉಪ್ಸಾರಿಂದ ನೀವು ಯಾವುದೇ ಪಲ್ಯ ಮಾಡಿದ್ರೂ ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಸೇರಿಸಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು. ಈರುಳ್ಳಿ ಹುರ್ಕೋಬೇಕಾದ್ರೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸೋದನ್ನ ಮರಿಬೇಡಿ. ಅದಾದಮೇಲೆ ನೋಡಿ, ನಾನು ಸೋರು ಹಾಕ್ಕೊಂಡಿರುವಂಥ ಕೋಸು ಮತ್ತು ಬೇಳೆ ಏನು ಮಿಕ್ಸ್ಚರ್ ಇತ್ತಲ್ಲ ಅದನ್ನು ನಾನು ಕಡಾಯಿಗೆ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡಿಬಿಟ್ಟು ಲಾಸ್ಟಲ್ಲಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಪ್ರಾಪರ್ ಮಿಕ್ಸ್ ಕೊಟ್ಟರೆ ಕೋಸಿನ ಪಲ್ಯನೂ ರೆಡಿಯಾಗೋಗುತ್ತೆ ಉಪ್ಸಾರು ಜೊತೆ ನೆಂಚ್ಕೊಳ್ಳೋಕ್ಕೆ. ಎಲೆಕೋಸಲ್ಲಿ ಉಪ್ಸಾರನೂ ಮಾಡ್ಬೋದು ಅನ್ನೋದು ನೋಡಿದ್ರಿ ಅಲ್ವಾ. ಆ್ಯಂಡ್ ಈ ಉಪ್ಸಾರಿಗೆ ಮುದ್ದೆ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.